KCET 2026ರ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಆಪ್ಷನ್ ಎಂಟ್ರಿಯನ್ನು ಯಾವ ರೀತಿಯಲ್ಲಿ ಮಾಡಬೇಕು, ಆಪ್ಷನ್ ಎಂಟ್ರಿಗೆ ಯಾವ ಯಾವ ನೋಟಿಫಿಕೇಶನ್ಸ್ಗಳನ್ನು ಬಿಟ್ಟಿದ್ದಾರೆ, ಆಪ್ಷನ್ ಎಂಟ್ರಿಯ ರೂಲ್ಸ್ಗಳೇನು, ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಕವರ್ ಮಾಡಲಿದ್ದೇನೆ. ಅಷ್ಟೇ ಅಲ್ಲದೆ ಎಲ್ಲಿಯವರೆಗೂ ಈ ಒಂದು ರೌಂಡ್ನ ಆಪ್ಷನ್ ಎಂಟ್ರಿಯನ್ನು ನೀವು ಮಾಡ್ಬೋದಾಗಿರುತ್ತೆ, ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಕವರ್ ಮಾಡಲಿದ್ದೇನೆ. ಆದ್ದರಿಂದ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈಗ KE ಅವರು ತಮ್ಮ ವೆಬ್ಸೈಟನ್ನು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ನೀವು ಓಪನ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಆಗಿಬಿಡುತ್ತೆ. ನೀವು KEಯನ್ನು ಸರ್ಚ್ ಮಾಡಿ ಜಸ್ಟ್ ನೀವು KEಯನ್ನು ಒತ್ತಿದ್ರೆ ಕೂಡ ನಿಮಗೆ ಕಾಣಿಸ್ತದೆ, ಇಲ್ಲಿ ಆಪ್ಷನ್ ಎಂಟ್ರಿ ಲಿಂಕ್ಸ್ಗಳು ಕಾಣಿಸ್ತವೆ. ಇಲ್ಲಿ ನೀವು ನೋಡ್ಬೋದು ಇಂಜಿನಿಯರಿಂಗಿಗೆ, ಅಗ್ರಿಕಲ್ಚರ್ಗೆ ಮತ್ತು ನರ್ಸಿಂಗ್ಗೆ ಮತ್ತು ಫಾರ್ಮ್ ಸೈನ್ಸ್ ಮತ್ತು ವೆಟನರಿಗೆ ಮಾತ್ರ ಆಪ್ಷನ್ ಎಂಟ್ರಿಯನ್ನು ರಿಲೀಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ 2 ಲಿಂಕ್ಗಳನ್ನು ಕೊಟ್ಟಿದ್ದಾರೆ. ನೀವೇನು ಮಾಡಬೇಕಂದ್ರೆ ಇಲ್ಲಿ 3 ಡಾಟ್ಗಳಿದಾವಲ್ಲ ಮೂಲೆಯಲ್ಲಿ, ಮೊದಲು ಇದನ್ನು ಟಚ್ ಮಾಡಿ. ಈ 3 ಡಾಟನ್ನು ಟಚ್ ಮಾಡಿದ್ಮೇಲೆ ಅಲ್ಲಿ ಅಡ್ಮಿಷನ್ ಅನ್ನೋದನ್ನು ಟಚ್ ಮಾಡಿದ್ಮೇಲೆ ನಿಮಗೆ ಪ್ರವೇಶ ಅಂತ ಬರುತ್ತಲ್ಲ, ಅಲ್ಲಿ UGCET 2026 ಟಚ್ ಮಾಡಬೇಕು. ನಿಮಗೆ ಇಲ್ಲಿ ನೋಟಿಫಿಕೇಶನ್ಸ್ಗಳನ್ನು ರಿಲೀಸ್ ಮಾಡಿರ್ತಾರೆ. ಇಲ್ಲಿ ನೋಡಿ, ಮೊದಲ ಸುತ್ತಿನ ಆಯ್ಕೆ ನಮ್ಮದು ಲಿಂಕ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು. ಅದೇ ರೀತಿಯಲ್ಲಿ ಮಾಹಿತಿಯಲ್ಲಿ ನೋಡಿ, ಯಾವುದಾದ್ರೂ ಮಾಹಿತಿ ಬಂದಿದ್ದರೆ ಕೊಟ್ಟಿರ್ತಾರೆ, ಬಟ್ ಮಾಹಿತಿ ಯಾವುದು ಬಂದಿಲ್ಲ. ಅಧಿಸೂಚನೆಗಳನ್ನು ಟಚ್ ಮಾಡಿದಾಗ ಮೊದಲ ಸುತ್ತಿನ ಸೀಟು ಹಂಚಿಕೆಯ ಪ್ರಾರಂಭಿಸುವ ಕುರಿತಂತಹ ಪ್ರಕಟಣೆಯನ್ನು ರಿಲೀಸ್ ಮಾಡಿದ್ದಾರೆ. ಆ ಪ್ರಕಟಣೆಯನ್ನು ಏನು ಕೊಟ್ಟಿದ್ದಾರೆ ಎಂಬುದನ್ನು ನೋಡೋಣ ಬನ್ನಿ. ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ನೋಡಿ, 2026 ಸಾಲಿನ ವೃತ್ತಿಪರ ಕೋರ್ಸ್ಗಳಿಗೆ ಒಂದು ಆನ್ಲೈನ್ ಸೀಟ್ ಹಂಚಿಕೆಯನ್ನು ಈಗ ನಾವು ಆರಂಭಿಸ್ತಾ ಇದ್ದೇವೆ. ಈ ಒಂದು ಆನ್ಲೈನ್ ವೆರಿಫಿಕೇಶನ್ ಸ್ಲಿಪ್ಪನ್ನು ಇದೆಯಲ್ಲ, ಇದನ್ನು ಕೂಡ ನಿಮಗೆ ಡೌನ್ಲೋಡ್ ಮಾಡಿಕೊಳ್ಳೋದಕ್ಕೆ ಪೋರ್ಟಲನ್ನು ನಾವು ಓಪನ್ ಮಾಡಿದ್ದೇವೆ. ನಿಮ್ಮ ಮೊದಲ ಕೆಲಸ ಆಪ್ಷನ್ ಎಂಟ್ರಿನ ಮಾಡೋದಲ್ಲ, ನಿಮ್ಮ ವೆರಿಫಿಕೇಶನ್ ಸ್ಲಿಪ್ಪಲ್ಲಿರುವಂತಹ ಮಾಹಿತಿ ಕರೆಕ್ಟ್ ಆಗಿದೆಯೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡಿಕೊಂಡು ಆಮೇಲೆ ನೀವು ಆಪ್ಷನ್ ಎಂಟ್ರಿನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ನಾವು ಈಗ ಇಂಜಿನಿಯರಿಂಗ್ ಮತ್ತು ಪಶುವೈದ್ಯಕೀಯ ಅಂದರೆ ಈ ವೆಟರ್ನರಿ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಈ ಒಂದು ಕೋರ್ಸಸ್ಗಳಿಗೆ ಅಂದರೆ ಇದರಲ್ಲಿ ಯಾವ್ಯಾವುದು ಬರುತ್ತೆ, BSc ಅಗ್ರಿಕಲ್ಚರ್, BSc ಸೆರಿಕಲ್ಚರ್, BSc ಹಾರ್ಟಿಕಲ್ಚರ್, ಫಾರೆಸ್ಟ್ರಿ, ಅದೇ ರೀತಿಯಲ್ಲಿ ಬಯೋಟೆಕ್ನಾಲಜಿ ಮತ್ತು ಕಮ್ಯುನಿಟಿ ಸೈನ್ಸ್, ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಫುಡ್ ಟೆಕ್ನಾಲಜಿ ಮತ್ತು ಫಿಶರಿ, ಈ ರೀತಿಯ ಕೋರ್ಸಸ್ಗಳಿದಾವಲ್ಲ. ಅಷ್ಟೇ ಅಲ್ಲದೆ BPT, BPO, BSc ನರ್ಸಿಂಗ್, ಅಲೈಡ್ ಹೆಲ್ತ್ ಸೈನ್ಸಸ್, ಈ ಎಲ್ಲ ಕೋರ್ಸ್ಗಳಿಗಿದಾವಲ್ಲ, ಸೀಟ್ ಮ್ಯಾಟ್ರಿಕ್ಸನ್ನು ನಾವು ವೆಬ್ಸೈಟಲ್ಲಿ ಪ್ರಕಟ ಮಾಡಿದ್ದೇವೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಎಲ್ಲವುಗಳನ್ನು ನಾನು ಬೆಳಗ್ಗೆ ವಿಡಿಯೋ ಮಾಡಿ ಹೇಳಿದ್ದೆ, ಯಾವ ರೀತಿಯಲ್ಲಿ ಆ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ನೀವು ನೋಡ್ಕೊಳ್ಬೇಕು, ಆ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿಕೊಂಡು ಯಾವ ರೀತಿಯ ಆಪ್ಷನ್ ಎಂಟ್ರಿಯನ್ನು ನೀವು ಮಾಡಬೇಕು ಅಂತ ನಾನು ಬೆಳಗ್ಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಅದನ್ನೇ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ನಿಮಗೀಗ ಅರ್ಥವಾಗಿದೆ ಅಂದ್ಕೊಳ್ತೀನಿ. ಮೊದಲಿಗೆ ನೀವು ಏನು ಮಾಡ್ತೀರಾ ಅಂದರೆ, ಮೊದಲಿಗೆ ಇವರು ಬಿಟ್ಟಿರುವಂತಹ ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿರುವಂತಹ ಮಾಹಿತಿಯನ್ನು ಕರೆಕ್ಟ್ ಆಗಿದೆಯೋ ಇಲ್ವೋ ಅನ್ನೋದನ್ನು ನೀವು ಚೆಕ್ ಮಾಡ್ಕೊಡ್ತೀರಾ. ಚೆಕ್ ಮಾಡ್ಕೊಂಡ ಮೇಲೆ ನೀವೇನು ಮಾಡ್ತೀರಾ, ಸೀಟ್ ಮ್ಯಾಟ್ರಿಕ್ಸನ್ನು ನೋಡ್ಕೊಳ್ತೀರಾ. ಸೀಟ್ ಮ್ಯಾಟ್ರಿಕ್ಸಲ್ಲಿ ಎಷ್ಟು ಸೀಟ್ಸ್ಗಳಿದ್ದಾವೆ ಎಂಬುದನ್ನು ನೋಡ್ಕೊಳ್ತೀರಾ. ನಿಮ್ಮ ಕೆಟಗರಿಯಲ್ಲಿ ಎಷ್ಟು ಸೀಟ್ಸ್ಗಳಿದ್ದಾವೆ, ನಿಮಗೆ ಇಷ್ಟ ಇರುವಂಥ ಕಾಲೇಜ್ಗಳಲ್ಲಿ ಎಷ್ಟು ಸೀಟ್ಸ್ಗಳಿದ್ದಾವೆ ಎಂಬುದನ್ನು ನೋಡ್ಕೊಳ್ತೀರಾ. ಕೇವಲ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಒಂದು ಆಪ್ಷನ್ಸ್ಗಳಿಗೆ, ಈ ಒಂದು ಕೋರ್ಸಸ್ಗಳಿಗೆ ಮಾತ್ರ ಆಪ್ಷನ್ ಎಂಟ್ರಿಗಳನ್ನು ನಿಮಗೆ ದಾಖಲಿಸೋದಕ್ಕೆ ಇವತ್ತು ನಿಮಗೆ ಆರಂಭಿಸಿದ್ದೇವೆ, ಈ ಒಂದು ಪ್ರಕ್ರಿಯೆಯನ್ನು ಆರಂಭಿಸಿದ್ದೇವೆ. ಈ ಒಂದು ಕೋರ್ಸಸ್ಗಳಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಪ್ರಿಯಾರಿಟಿ ಆರ್ಡರನ್ನು ಮಾಡಿಕೊಂಡು ಪ್ರಿಯಾರಿಟಿ ಆರ್ಡರಲ್ಲಿ ಈ ಒಂದು ಕಾಲೇಜ್ಗಳನ್ನು ಆಪ್ಷನ್ ಎಂಟ್ರಿಯಲ್ಲಿ ನೀವು ದಾಖಲಿಸ್ತೀರಾ. ಅಷ್ಟೇ ಅಲ್ಲದೆ ನಿಮಗೆ ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿದ ನಂತರ ಆಪ್ಷನ್ಸ್ಗಳನ್ನು ಆದ್ಯತಾ ಕ್ರಮದಲ್ಲಿ ಹೇಗೆ ದಾಖಲಿಸಬೇಕು, ಮತ್ತು ಆಪ್ಷನ್ ಎಂಟ್ರಿ ಅಂದರೆ ಏನು, ಮತ್ತು ಎಷ್ಟು ಸುತ್ತುಗಳಿಗೆ ಈ ಒಂದು ರೌಂಡ್ಗಳಿರ್ತವೆ, ಅಷ್ಟೇ ಅಲ್ಲದೆ ನಿಮಗಿರುವಂತಹ ಎಲ್ಲ ಪ್ರಶ್ನೆಗಳನ್ನು ಇವರ ಒಂದು ಮಾಹಿತಿ ಪುಸ್ತಕದಲ್ಲಿ ಅವರು ಒದಗಿಸಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮಂತಹ ಯೂಟ್ಯೂಬ್ ಚಾನಲ್ಗಳಲ್ಲಿ ಕೂಡ ನಿಮಗೆ ಈ ಒಂದು ಮಾಹಿತಿ ದೊರಕ್ತದೆ. ಈಗ ಉಳಿದಿರುವಂಥದ್ದು ಆರ್ಕಿಟೆಕ್ಚರ್ ಆಗಿರ್ಬೋದು, ಯೋಗ, ನ್ಯಾಚುರೋಪತಿ, ಫಾರ್ಮಸಿ ಕೋರ್ಸ್ಗಳಿಗೆ ಸೀಟ್ ಮ್ಯಾಟ್ರಿಕ್ಸನ್ನು ಇನ್ನೂ ಸಂಬಂಧಪಟ್ಟಂತಹ ಇಲಾಖೆಗಳಿಂದ ಅವುಗಳನ್ನು ನೀಡಿರೋದಿಲ್ಲ. ಆದ್ದರಿಂದ ಸೀಟ್ ಮ್ಯಾಟ್ರಿಕ್ಸ್ ಬಂದ ನಂತರ ನಿಮಗೆ ಆಪ್ಷನ್ ಎಂಟ್ರಿಯನ್ನು ಒದಗಿಸಲಾಗುತ್ತೆ ಈ ಒಂದು ಕೋರ್ಸಸ್ಗಳಿಗೆ ಅಂತ ಹೇಳಿದ್ದಾರೆ. ಇಲ್ಲಿ ಯಾವುದೇ ಒಂದು ಡೇಟನ್ನು ಮೆನ್ಷನ್ ಮಾಡಿಲ್ಲ, ಬಟ್ ಈ ಒಂದು ಪೇಜಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ನಿಮಗೆ ಈ ಒಂದು ಕೋರ್ಸಸ್ಗಳಿದಾವಲ್ಲ, ಈ ಒಂದು ಕೋರ್ಸಸ್ಗಳನ್ನು ಆಪ್ಷನ್ ಎಂಟ್ರಿಯಲ್ಲಿ ಹಾಕೋದಕ್ಕೆ 30ನೇ ತಾರೀಕು 10 ಗಂಟೆಯ ತನಕ ನಿಮಗೆ ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಆಗಿರುತ್ತೆ. ಆ ಒಂದು ಸಮಯಘಟ್ಟದಲ್ಲಿ ನೀವು ಆಪ್ಷನ್ ಎಂಟ್ರಿಯನ್ನು ಕರೆಕ್ಟಾಗಿ ನೀವು ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ಈಗ 30ನೇ ತಾರೀಕು ಆದಮೇಲೆ ನಿಮಗೆ 6ನೇ ತಾರೀಕು ಒಳಗಾಗಿ ನಿಮಗೆ ಏನು ಮಾಡ್ತಾರೆ ಅಂದರೆ ಒಂದು ರಿಸಲ್ಟನ್ನು ಬಿಡ್ತಾರೆ. ಆ ರಿಸಲ್ಟನ್ನು ಏನಂತ ಕರೀತಾರೆ ಅಂದರೆ ಮಾಕ್ ಸೀಟ್ ಅಲಾಟ್ಮೆಂಟ್ ಅಂತ ಕರೀತಾರೆ. ಈ ಮಾಕ್ ಸೀಟ್ ಅಲಾಟ್ಮೆಂಟ್ ಅಂದರೆ ಏನು, ಇಲ್ಲಿ ಸಿಕ್ಕಿರುವಂಥ ಸೀಟ್ ಇದೆಯಲ್ಲ, ನಿಮಗೆ ಗ್ಯಾರಂಟಿಯಾಗಿ ಇದೇ ಸಿಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಇಲ್ಲಿ ನಿಮಗೆ ಒಂದು ಐಡಿಯಾ ಕೊಡ್ತಾರೆ, ಈ ಒಂದು ಸೀಟ್ ನಿಮಗೆ ಸಿಗಬಹುದು, ಇದಕ್ಕಿಂತ ಚೆನ್ನಾಗಿರುವಂಥ ಸೀಟ್ ನಿಮಗೆ ಬೇಕಾಗಿದ್ದರೆ ನೀವು ಕಾಲೇಜನ್ನು ಮೇಲೆ ಹಾಕೊಳ್ಬೋದು, ಅಥವಾ ನೀವು ಎಕ್ಸ್ಟ್ರಾ ಕಾಲೇಜ್ಗಳನ್ನು ಆಪ್ಷನ್ ಎಂಟ್ರಿಯಲ್ಲಿ ಹಾಕೊಳ್ಬೋದು. ಈ ರೀತಿಯ ಮಾಹಿತಿಗಳನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಲಾಗುತ್ತೆ. ಆ ಒಂದು ಪ್ರೊಸೀಜರ್ ಆದಮೇಲೆ ಈ ಮಾಕ್ ರಿಸಲ್ಟ್ ಬಿಟ್ಟ ಮೇಲೆ ನೀವು ಏನೇನು ಮಾಡಬಹುದು ಎಂಬುದನ್ನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗುತ್ತೆ.
ನೀವು ಏನು ಮಾಡ್ಬೋದು ಅನ್ಬೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಈ ಮಾಕ್ ರಿಸಲ್ಟ್ ಆದಮೇಲೆ ನೀವು ಏನು ಮಾಡ್ಬೋದು ಅಂದರೆ ಈ ಒಂದು ಆಪ್ಷನ್ಸ್ಗಳನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೋದು, ಆ ಒಂದು ಡಿಲೀಟ್ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ರೀಅರೇಂಜ್ಮೆಂಟನ್ನು ಮಾಡಿಕೊಂಡು 3 ದಿವಸಗಳ ಕಾಲಾವಕಾಶದಲ್ಲಿ ನೀವು ಎಲ್ಲ ಪ್ರೊಸೀಜರ್ಗಳನ್ನು ಮುಗಿಸ್ಕೊಂಡು ಆಪ್ಷನ್ ಎಂಟ್ರಿಯನ್ನು ಫೈನಲೈಸ್ ಮಾಡಬೇಕಾಗುತ್ತೆ. ನೀವು ಹಾಕಿರುವಂತಹ ಫೈನಲ್ ಒಂದು ಆಪ್ಷನ್ ಎಂಟ್ರಿ ಇರುತ್ತಲ್ಲ, ಅದನ್ನು ಪರಿಗಣಿಸಿ ಒಂದು ಫೈನಲ್ ರಿಸಲ್ಟ್ ಅಂತ ಬಿಡ್ತಾರೆ. ಆ ಫೈನಲ್ ರಿಸಲ್ಟ್ ಬಂದ ಮೇಲೆ ರಿಯಲ್ ರಿಸಲ್ಟನ್ನು ನಿಮಗೆ 3 ದಿವಸಗಳ ಒಳಗಾಗಿ 15ನೇ ತಾರೀಕು ನೆಕ್ಸ್ಟ್ ಮಂತ್ ಒಳಗಾಗಿ ನಿಮಗೆ ಫೈನಲ್ ರಿಸಲ್ಟ್ ರಿಲೀಸ್ ಮಾಡ್ತಾರೆ. ಈ ರಿಯಲ್ ರಿಸಲ್ಟ್ ಅನ್ನ 15ನೇ ತಾರೀಕು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ನೀಟ್ ವಿದ್ಯಾರ್ಥಿಗಳಿಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ನೀಟ್ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ 22ನೇ ತಾರೀಕಿಂದ ಆಪ್ಷನ್ ಎಂಟ್ರಿಯನ್ನು ನಮೂದಿಸೋದಕ್ಕೆ ಅವರಿಗೆ ಅವಕಾಶವನ್ನು ಕೊಡ್ತಾರಂತೆ. 22ನೇ ತಾರೀಕಿಂದ 30ನೇ ತಾರೀಕು ಒಳಗಾಗಿ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಿ 21ನೇ ತಾರೀಕು ನೀವು ಹೋಗಿ ಎಕ್ಸಾಮ್ ಅನ್ನ ಬರೆದು ಬನ್ನಿ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದರ ಜೊತೆಗೆ ಇನ್ನೊಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಇಲ್ಲಿ ನಿಮಗೆ ಮೊದಲನೇ ರೌಂಡ್ ಅನ್ನ ಆರಂಭಿಸೋದರ ಬಗ್ಗೆ ನಿಮಗೆ ಪ್ರಕಟಣೆಯನ್ನ ಮಾಡಿದ್ದಾರೆ. ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ನೀಟ್ ಮರುಪರೀಕ್ಷೆ ಇರೋದ್ರಿಂದ ನಿಮಗೆ ಏನು ಮಾಡ್ತೇವೆ ಅಂದರೆ ನಾವು ಪ್ರೀ ರೌಂಡ್ ಅನ್ನೋದನ್ನು ಸ್ಟಾರ್ಟ್ ಮಾಡ್ತೇವೆ ಅಂತ ಇಲ್ಲಿ ಹೇಳಿದ್ದಾರೆ. ಈ ಪ್ರೀ ರೌಂಡ್ನ ಬಗ್ಗೆ ನಾವು ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೇವೆ. ಯಾರಿಗೆ ತಮಗೆ ಸಿಕ್ಕಿರುವಂಥ ಕಾಲೇಜು 100ಗೆ 100% ಇಷ್ಟ ಆಗಿದೆಯೋ ಅಂಥವರಿಗೆ ಮಾತ್ರ ಈ ಒಂದು ಅವಕಾಶವನ್ನು ಕೊಡ್ತಾರೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಿಸ್ಕೊಳ್ಳೋದಕ್ಕೆ ಈ ಒಂದು ರೌಂಡಲ್ಲಿ. ಆದರೆ ಈ ಒಂದು ಪ್ರೀ ರೌಂಡನ್ನು ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಬಹಳ ಡೌಟ್ಗಳು ಬರ್ತಾ ಇದ್ದಾವೆ. ಈ ಪ್ರೀ ರೌಂಡನ್ನು ಹಂಚಿಕೆಯಾದಂತಹ ಸೀಟನ್ನು ನಾವು ಪ್ರವೇಶ ಪಡಿಬೋದಾ ಅಥವಾ ಹಂಚಿಕೆಯಾದ ಸೀಟನ್ನು ಇಟ್ಕೊಂಡ್ರೆ ನಾವು ಮುಂದಿನ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ ಅಥವಾ ವೈದ್ಯಕೀಯ ಸೀಟ್ಗಳಿಗೆ ಭಾಗವಹಿಸೋದಕ್ಕೆ ನಾವು ಏನು ಮಾಡ್ಕೊಳ್ಬೇಕು, ಈ ಒಂದು ಫೀಸನ್ನು ನಾವು ಯಾವ ರೀತಿಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಎರಡಕ್ಕೂ ನಮಗೆ ಒಂದೇ ಫೀಸ್ ಇರುತ್ತಾ, 750 ರೂಪಾಯಿನ ಎರಡು ಕಡೆ ಪೇ ಮಾಡಬೇಕಾ, ಎಲ್ಲದರ ಬಗ್ಗೆ ಹೋಗಿ ದಿನಾಲು ಪ್ರಾಧಿಕಾರವನ್ನು ವಿಚಾರಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕೆಎ ನಡೆಸುತ್ತಿರುವಂತಹ ಅನೇಕ ಕಾರ್ಯಕ್ರಮದಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಇರೋದ್ರಿಂದ ಈ ಪ್ರೀ ರೌಂಡ್ನ ನಂತರ ಆಗಬಹುದಾದಂಥ ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸೋದು ಕಷ್ಟ ಆಗಿಬಿಟ್ಟಿದೆ. ಚಾಯ್ಸ್ಗಳ ಆಯ್ಕೆ ಆಗಿರ್ಬೋದು, ಶುಲ್ಕ ಪಾವತಿ ಆಗಿರ್ಬೋದು, ಪ್ರೀ ರೌಂಡ್ನಲ್ಲಿ ಸೀಟು ಹಂಚಿಕೆ ಆದಂಥ ನಂತರ ಮುಂದಿನ ರೌಂಡಲ್ಲಿ ಭಾಗವಹಿಸೋದ್ರ ಬಗ್ಗೆ ಆಗಿರ್ಬೋದು, ಎಲ್ಲವುಗಳನ್ನು ಎಕ್ಸ್ಪ್ಲೇನ್ ಮಾಡೋದು ಬಹಳಷ್ಟು ಕಷ್ಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕೆಲವೊಬ್ರು ಹೋಗಿ ಕೇಳ್ತಾ ಇದ್ದಾರೆ, 21ನೇ ತಾರೀಕು ನಮ್ದು ಎಕ್ಸಾಮ್ ಕೂಡ ಆಗುತ್ತೆ, ಎಕ್ಸಾಮ್ ಆದಮೇಲೆ ನೀವು ಈ ಒಂದು ಆಪ್ಷನ್ ಎಂಟ್ರಿನ ಸ್ಟಾರ್ಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹಾಗಿದ್ದಾಗ ಈ ಒಂದು ನೀಟ್ ರಿಸಲ್ಟ್ ಅನ್ನ ಬೇಗ ಬಿಟ್ಬಿಟ್ರೆ ಅವರು ನೀಟ್ ರಿಸಲ್ಟ್ ಆದಮೇಲೆ ಫಸ್ಟ್ ರೌಂಡ್ ಅನ್ನ ಎಟ್ ಎ ಟೈಮ್ ಎಲ್ರಿಗೂ ಕಂಬೈನ್ ಕೌನ್ಸಿಲಿಂಗ್ ಅನ್ನು ನೀವು ಮಾಡಬಹುದು ಅಲ್ವಾ ಅಂತ ಕೂಡ ಅವರು ಕೇಳ್ತಾ ಇದ್ದಾರೆ. ಕೊನೆಯದಾಗಿ ಹೇಳ್ತಾ ಇದ್ದಾರೆ ನೋಡಿ, ಈ ಎಲ್ಲ ಒಂದು ಗೊಂದಲಗಳಿಂದ ಮುಕ್ತಿ ಹೊಂದೋದಕ್ಕೆ ಈ ಪ್ರೀ ರೌಂಡ್ ಅನ್ನ ನಡೆಸಬೇಕು ಅಂತ ಅನ್ಕೊಂಡಿದ್ರಲ್ಲ, ಅದನ್ನ ಈಗ ಕೈ ಬಿಟ್ಟಿದ್ದಾರೆ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಈ ಮೇಲಿನ ಎಲ್ಲ ಕಾರಣಗಳಿಂದ ಪ್ರೀ ರೌಂಡ್ನ ಸೀಟು ಹಂಚಿಕೆಯನ್ನ ಕೈಬಿಟ್ಟು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮತ್ತು ಹಿಂದಿನ ಸಾಲುಗಳಲ್ಲಿ ಇದ್ದ ಸೀಟು ಹಂಚಿಕೆ ಪದ್ಧತಿಯನ್ನ ಹೆಚ್ಚಿನ ವಿದ್ಯಾರ್ಥಿಗಳು ಮತ್ತು ಪೋಷಕರು ಒಗ್ಗೂಡದಂತೆ ಸಾಧ್ಯತೆ ಇರುವುದರಿಂದ 2026ರಲ್ಲಿ ನೇರವಾಗಿ ಮೊದಲನೇ ರೌಂಡನ್ನು ನಡೆಸ್ತೇವೆ ಅಂತ ಹೇಳಿದ್ದಾರೆ. ನಾವು ಯಾವುದೇ ಪ್ರೀ ರೌಂಡನ್ನು ನಡೆಸ್ತೇವೆ, ಅದರಿಂದ ನಡೆಸಿ ನಾವು ಆಪ್ಷನ್ ಎಂಟ್ರಿನ ಮಾಡ್ತೇವೆ ಅಂತ ಹೇಳಿದ್ರು. ಬಟ್ ಈಗ ಏನು ಹೇಳ್ತಾ ಇದ್ದಾರೆ, ಕೇವಲ ನಾವು ಫಸ್ಟ್ ರೌಂಡಿಂದ ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ನೀವು ಏನು ಮಾಡಬೇಕಂದ್ರೆ, ನೀವು ಈ ಒಂದು ಈ ಬುಕ್ ಇರುತ್ತಲ್ಲ, ಈ ಬುಕ್ ಅಂದ್ರೆ ಏನು, ಈ ಎಲ್ಲ ಮಾಹಿತಿ ಬುಕ್ ಇರುತ್ತಲ್ಲ, ಮಾಹಿತಿ ಬುಕ್ ಅಲ್ಲಿರುವಂತಹ ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು, ಆಪ್ಷನ್ ಎಂಟ್ರಿಯನ್ನ ಯಾವ ರೀತಿಯಲ್ಲಿ ನೀವು ಆಪ್ಷನ್ ಎಂಟ್ರಿನ ಮಾಡಬೇಕು, ಪ್ರಿಯಾರಿಟಿ ಆರ್ಡರ್ ಅಂದ್ರೆ ಏನು, ಆಪ್ಷನ್ ಎಂಟ್ರಿ ಅಂದ್ರೆ ಏನು, ಫೀಸ್ ಪೇಮೆಂಟ್ ಅನ್ನ ಯಾವಾಗ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು, ಎಲ್ಲವನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದನ್ನು ಓದ್ಕೊಂಡು ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ನಿಮಗೆ ಅಷ್ಟೆಲ್ಲ ಓದೋದಕ್ಕೆ ಆಗಲಿಲ್ಲ ಅಂದರೆ ಖಂಡಿತವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಇಲ್ಲಿ ನಿಮಗೆ ಎಲ್ಲ ಮಾಹಿತಿಯನ್ನು ಕೂಡ ನಾವು ಒದಗಿಸ್ತೇವೆ. ಈ ಮುಂದಿನ ವಿಡಿಯೋದಲ್ಲಿ ನಾವು ಡೆಮೋ ವಿಡಿಯೋನ ಕೂಡ ತೋರಿಸ್ತೇವೆ. ಆಪ್ಷನ್ ಎಂಟ್ರಿಯನ್ನು ಯಾವ ರೀತಿಯಲ್ಲಿ ಮಾಡಬೇಕು, ಎಲ್ಲ ಮಾಹಿತಿಯನ್ನು ನಿಮಗೆ ಈ ಒಂದು ಯೂಟ್ಯೂಬಲ್ಲಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಈ ಮಾಹಿತಿಯನ್ನು ನೋಡಿಕೊಂಡು ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದಾಗಿರುತ್ತೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.